ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ರೆಸಿಪಿ ತವಾ ಪಲಾವು. ಹೋಟೆಲ್ನಲ್ಲಿ ಮಾಡೋ ಥರ, ರೋಡ್ ಸೈಡ್ನಲ್ಲಿ ಮಾಡೋ ಥರ ತವಾ ಪಲಾವನ್ನು ಅಷ್ಟೇ ರುಚಿಯಾಗಿ, ಸುಲಭವಾಗಿ, ಹೆಚ್ಚು ಮಸಾಲೆ ಹಾಕ್ತೇನೆ ತವಾ ಪಲಾವನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅನ್ನ ಒಂದು ಉದ್ರಾಗಿ ಮಾಡಿಕೊಂಡ್ರೆ ಸಾಕು, 10 ನಿಮಿಷದಲ್ಲಿ ತವಾ ಪಲಾವನ್ನು ರೆಡಿ ಮಾಡ್ಬಿಡೋದು. ಈಗ ನಾನು ತವಾ ಪಲಾವನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲು ನಾನು ಮಾಮೂಲಿ ಊಟಕ್ಕೆ ಉಪಯೋಗಿಸ್ತೀವಲ್ಲ ಸೋನಾ ಮಸೂರಿ ಅಕ್ಕಿನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉದುರಾಗಿ ಮಾಡ್ಕೊಂಡು ಇಟ್ಕೋಬೇಕು, ಮುದ್ದೆ ಥರ ಮಾಡಬಾರ್ದು. ನೋಡಿ, ಈಗ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನನ ತಣ್ಣಗೆ ಮಾಡ್ಕೋಬೇಕು. ಅನ್ನ ಆದಮೇಲೆ ತಣ್ಣಗೆ ಮಾಡೋಕ್ಕೆ ಇಡಬೇಕು. ಈಗ ಒಂದು ಬಾಣಲೆ ತಗೊಂಡು ಬೆಣ್ಣೆ ಹಾಕ್ತೀನಿ. ನಾನು 1 ಚಮಚ ಬೆಣ್ಣೆ ಹಾಕ್ತೀನಿ. ಬೆಣ್ಣೆನೇ ಇದಕ್ಕೆ ತುಂಬಾ ರುಚಿ ಕೊಡುತ್ತೆ. ಬೆಣ್ಣೆ ಮತ್ತು ಎಣ್ಣೆ ಎರಡೂ ಕೂಡ ಹಾಕ್ತೀನಿ. ಇವಾಗ ಬೆಣ್ಣೆ ಬಿಸಿ ಆದಮೇಲೆ 1 ಚಮಚ ನಾನು ಜೀರಿಗೆನ ಹಾಕ್ತೀನಿ. ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಮಾಡ್ಕೋಬೇಕು. ಜೀರಿಗೆ ಹಾಕಿದ ಮೇಲೆ ಈ ಥರ ಉದ್ದುದ್ದಾಗಿ ಕಟ್ ಮಾಡಿದ ಈರುಳ್ಳಿ, 1 ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಮೆತ್ತಗಾಗಬೇಕು, ಮೀಡಿಯಮ್ ಉರಿ ಇಡಬೇಕು. ಮೀಡಿಯಮ್ ಉರಿನಲ್ಲಿ ಈರುಳ್ಳಿನ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಕೂಡ ಫ್ರೈ ಮಾಡಬೇಕು. ಹಸಿರು ಮೆಣಸಿನ್ಕಾಯಿ, ಖಾರದ ಪುಡಿ ಕೂಡ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿನೂ ಕೂಡ ಒಂದು 4-5 ಸಣ್ಣದಾಗಿ ಹೆಚ್ಚಿಟ್ಟಿರೋ ಹಸಿರು ಮೆಣಸಿನ್ಕಾಯಿನ ಹಾಕ್ತೀನಿ. ಈಗ 1 ಟೊಮೆಟೊನ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಹಾಕಿದ ಮೇಲೆ ಮೀಡಿಯಮ್ ಊರಿನಲ್ಲಿ ಎಲ್ಲದೂ ಕೂಡ ಮೆತ್ತಗಾಗಬೇಕು. ಈರುಳ್ಳಿ ಮತ್ತು ಟೊಮೊಟೊ ಹಾಕಿರೋದೆಲ್ಲ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಿರಿ. ಈಗ ನಾನು ಫ್ರೋಜನ್ ಬಟಾಣಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲು ಫ್ರೋಜನ್ ಬಟಾಣಿ. ಇದನ್ನು ಕೂಡ ಮೀಡಿಯಮ್ ಉರಿನಲ್ಲೇ ಬೇಯಬೇಕು. ಎಲ್ಲದೂ ಕೂಡ ಮೀಡಿಯಮ್ ಉರಿನಲ್ಲೇ, ಒಗ್ಗರಣೆಯಲ್ಲೇ ಬೇಯಬೇಕು. ಈರುಳ್ಳಿ, ಟೊಮೊಟೊ, ಬಟಾಣಿ ಎಲ್ಲ ಒಗ್ಗರಣೆಯಲ್ಲೇ ಬೇಯಬೇಕು. ಬೆಣ್ಣೆನಲ್ಲಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ. ಈ ಪುಡಿಗಳು ಹಾಕುವಾಗ ಸಣ್ಣ ಉರಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಸೀದೋಗ್ಬಿಡಿರುತ್ತೆ. ಪುಡಿಗಳೆಲ್ಲ ಸೀದೋಗುತ್ತೆ. ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ ಪುಡಿಗಳೆಲ್ಲ ಹಾಕಿದ ಮೇಲೆ. ಧನಿಯಾ ಪುಡಿ ಒಂದು ಅರ್ಧ ಚಮಚ ಹಾಕ್ತೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಉರಿನಲ್ಲೇ ಫ್ರೈ ಮಾಡಿರಿ. ಇವಾಗ ಪಾವ್ ಭಾಜಿ ಮಸಾಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನು 1 ಸ್ಪೂನು ಪಾವ್ ಭಾಜಿ ಮಸಾಲ ಪುಡಿನ ಹಾಕ್ತೀನಿ. ಒಂದು 2 ನಿಮಿಷ ಸಣ್ಣ ಉರಿನಲ್ಲಿ ಫ್ರೈ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಫುಲ್ಲು ಡ್ರೈ ಆಗಬೇಕು ಇದು. ಇವಾಗ ಈ ಮಸಾಲೆ ಎಲ್ಲ ಹಾಕಿದ್ದೀನಲ್ವ, ಮಸಾಲೆ ಬೇಯಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಒಂದು 4 ಸ್ಪೂನು ನೀರನ್ನ ಹಾಕ್ತೀನಿ. ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ನಾವು ಹಾಕಿರೋ ಪುಡಿಗಳೆಲ್ಲ ಚೆನ್ನಾಗಿ ಬೇಯಬೇಕು. ಒಂದು 4 ಸ್ಪೂನು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ಕೂಡ ಫ್ರೈ ಮಾಡಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು.
ಇವಾಗ ನೋಡಿ ಫುಲ್ಲು ಡ್ರೈ ಆಗಿದೆ. ಸುತ್ತ ಕೂಡ ಎಣ್ಣೆ ಬಿಟ್ಕೋಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಳ್ಳೆ ಘಮ ಕೂಡ ಬರಬೇಕು. ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಉದುರುದ್ರಾಗ ಅನ್ನನ ಹಾಕ್ತೀನಿ. ಇವಾಗ ಅನ್ನ ಹಾಕಿದ ಮೇಲೆ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಅನ್ನಕ್ಕೆ ಹೊಂದ್ಕೋಬೇಕು. ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ತುಂಬ ರುಚಿ ಕೊಡುತ್ತೆ. ತವಾ ಪಲಾವು ಬೆಣ್ಣೆ ತುಂಬ ರುಚಿ ಕೊಡೋದ್ರಿಂದ ಇನ್ನೊಂದು ಸ್ಪೂನು ನಾನು ಬೆಣ್ಣೆ ಹಾಕ್ಬಿಟ್ಟು ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಹೀಗೆ ಕೊತ್ತಂಬರಿ ಸೊಪ್ಪು ಬೆಣ್ಣೆ ಹಾಕಿದ ಮೇಲೆ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೋಡಿದ್ರಲ್ವ ಎಷ್ಟು ಚೆಂದ ಕಾಣಿಸ್ತಿದೆ. ರುಚಿ ಕೂಡ ಅಷ್ಟೇ ಇದೆ. ಏನು ರುಬ್ಬೋ ಅಷ್ಟಿಲ್ಲ, ಹೆಚ್ಚು ಮಸಾಲೆ ಇಲ್ಲ, ಹೆಚ್ಚು ಪದಾರ್ಥಗಳಿಲ್ಲ. ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮನೇಲಿ ನೀವು ಒಂದು ಸಾರಿ ಮಾಡಿರಿ. ಒಂದು ಸಾರಿ ಮಾಡಿದರೆ ಇದನ್ನು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಅಷ್ಟು ರುಚಿಯಾಗಿರುತ್ತೆ ತವಾ ಪಲಾವು. ನಾವು ರೋಡ್ ಸೈಡ್ನಲ್ಲಿ ಮತ್ತು ಹೋಟ್ಲಲ್ಲಿ ಏನು ತಿಂತೀವಿ ಅದಕ್ಕಿಂತ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ. ಇವಾಗ ಒಂದು ಅರ್ಧ ಟೊಮೆಟೊ ಕೂಡ ನಾನು ಹಾಕಿದ್ದೀನಿ. ಒಂದು ಅರ್ಧ ನಿಂಬೆ ರಸನ ಹಾಕ್ತೀನಿ. ನೀವು ಇದು ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು, ಮತ್ತು ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೋಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ದೊಡ್ಡವರಿಂದ ಚಿಕ್ಕವ್ರಿಗೆ ಎಲ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮನೇಲಿ ನೀವು ಒಂದು ಸಾರಿ ರೆಡಿ ಮಾಡಿರಿ. ರೆಡಿ ಆಯಿತು. ತವಾ ಪಲಾವ್ ರೆಡಿ ಆಯಿತು. ಇದನ್ನು ಮೊಸರು ಬಜ್ಜಿಯೊಂದಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮೊಸರು ಬಜ್ಜಿ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ತಿಂದುಬಿಟ್ಟು ನಿಮಗೆ ಟೇಸ್ಟ್ನ ಹೇಳ್ತೀನಿ. ನೋಡಿ ರೆಡಿ ಆಯಿತು. ತವಾ ಪಲಾವು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.